Hello dear students, welcome to Financial Management class. Today's topic is role and responsibilities of financial management. Financial management is an integral part of overall management rather than as a staff only. Also, the raising the funds and the effective and optimum utilization of these funds, all the important financial decisions are made by the top management of financial executives who are involved in this process. The main responsibility of the financial managers is to provide all the necessary accounting information, analyze and discuss the various alternatives and suggest suitable solution to problems. ಸೊ ನಮಗಿಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಇದು ಒಂದು ಮ್ಯಾನೇಜ್ಮೆಂಟಿನ ಪಾರ್ಟ್ ಆಗಿರ್ತಕ್ಕಂಥದ್ದು ಮತ್ತು ಇದು ಒಂದು ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಡಿಸಿಷನನ್ನು ತೊಗೋಬೇಕಾಗಿತ್ತು ಅಂತಂದರೆ, ಯಾವುದೇ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗಿತ್ತು ಅಂದರೆ, ಯಾವುದೇ ಒಂದು ಪ್ಲಾನ್ಸನ್ನು ನಾವು ಮಾಡಬೇಕಾಗಿತ್ತು ಅಂದರೆ, ಅನಲೈಸ್ ಮಾಡಬೇಕಾಗಿತ್ತಂದರೆ, ಯಾವುದೇ ಒಂದು ಟಾಪಿಕನ್ನು ನಾವು ಡಿಸ್ಕಸ್ ಮಾಡಬೇಕಾಗಿತ್ತಂದರೆ ಎಲ್ಲವನ್ನು ಕೂಡ ನಾವು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬೇಸ್ ಮೇಲೇ ಮಾಡ್ತಾ ಹೋಗ್ತೀವಿ. ಸೊ ಮೇನಾಗಿ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮರ್, ಅವರ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ನ ಮೇನ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಅವರು ಈ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಆರ್ಗನೈಸೇಷನಲ್ಲಿ ಏನು ಆ್ಯಕ್ಟಿವಿಟೀಸ್ ಇರ್ತವೆ ಆ ಆ್ಯಕ್ಟಿವಿಟೀಸ್ ಇನ್ಫಾರ್ಮೇಷನನ್ನು ನೆಸಸರಿ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿ ಡಿಸ್ಕಷನ್ ಮಾಡಿ ವೇರಿಯಸ್ ಅಲ್ಟರ್ನೇಟಿವ್ಸು ಸಜೆಷನ್ಸು ಏನಿರುತ್ತೆ ಅದನ್ನು ಮ್ಯಾನೇಜ್ಮೆಂಟಿಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಮತ್ತು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನೆಕ್ಸ್ಟ್, ದ ಫಾಲೋವಿಂಗ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. The responsibilities of financial manager is mainly divided in two types. One is primary responsibilities and other responsibilities. ಸೊ ಮೇನಾಗಿ ಫೈನಾನ್ಷಿಯಲ್ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿನ ನಾವು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತಾ ಬರ್ತೀವಿ. ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀವಿ, ಎರಡನೇದು ಅದರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀವಿ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್. ಸೊ ಫಸ್ಟ್ ಒನ್ ಈಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಪಾಯಿಂಟ್ ಈಸ್ financial planning. It is the chief responsibility of the financial executive to make a sound financial forecast and then to plan for achievement. Financial plan means planning the total financial requirements of a business enterprise. The financial management is to forecast the needs and sources of the finance and ensure the adequate supply of cash at proper time for smooth running of business enterprise, so that financial manager can see that the cash inflows and outflows the properly balanced. ಸೊ ಇಲ್ಲಿ ನಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಕ್ಕಂಥದ್ದು ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಪ್ಲಾನಿಂಗ್ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿರ್ತಕ್ಕಂಥವರು ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ಲಾನ್ಸನ್ನು ಮಾಡ್ತಾ ಬರ್ತಾರೆ. ಇಲ್ಲಿ ನಾವು ಈ ಫೈನಾನ್ಷಿಯಲ್ ಪ್ಲಾನ್ ಅಂತಂದರೆ ಪ್ಲಾನಿಂಗ್ ಆಫ್ ಟೋಟಲ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ ಇಲ್ಲಿ ನಾವು ಫೈನಾನ್ಷಿಯಲ್ ಪ್ಲಾನ್ಸ್ ಅಂದರೆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಅಮೌಂಟ್ ರಿಕ್ವೈರ್ಡ್ ಇದೆ ಅಂತಕ್ಕಂಥದ್ದನ್ನು ನಾವು ಪ್ಲಾನ್ ಮಾಡ್ತಕ್ಕಂಥದ್ದು. ಜೊತೆಗೆ ಫೈನಾನ್ಸಿಗೆ ಯಾವ್ಯಾವ ಸೋರ್ಸಸ್ಲಿಂದ ನಮಗೆ ಅಮೌಂಟ್ ಬರುತ್ತೆ, ಎಷ್ಟು ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಸೊ ಜೊತೆಗೆ ಯಾವ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು, ಪ್ರಾಪರ್ ಯುಟಿಲೈಸೇಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಕ್ಕಂಥದ್ದು. ಸೊ ನಮಗೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಎಷ್ಟು ಅಮೌಂಟನ್ನು ಯೂಸ್ ಮಾಡಿದ್ರೆ ಎಷ್ಟು ಪ್ರಾಫಿಟೆಬಿಲಿಟಿ ಆಗುತ್ತೆ ಅನ್ನೋದನ್ನು ನಾವು ಪ್ಲಾನ್ ಮಾಡಿಕೊಂಡು ಆ ಫೈನಾನ್ಸನ್ನು ನಾವು ಬಿಸ್ನೆಸ್ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರುತ್ತೆ. ಇದು ಫೈನಾನ್ಷಿಯಲ್ ಮ್ಯಾನೇಜರ್ನ ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ದ ಸೆಕೆಂಡ್ ಒನ್ ಈಸ್ ರೈಸಿಂಗ್ ಆಫ್ ನೆಸಸರಿ ಫಂಡ್ಸ್. Another main responsibility of financial management is to supply adequate funds to the firms for its various activities. Financial manager has to decide about whether finances are required for long term or for short term purposes, because it decides the nature,
terms and various alternative sources of finance, cost of raising funds from any particular source. Its impact of additional financing on the risk, control, income of equity shareholders, creditors, employees and societies should be evaluated in terms of its cost and its impact on capital structure, etc. ರೈಸಿಂಗ್ ಆಫ್ ನೆಸಸರಿ ಫಂಡ್ಸ್ ಅಂತಕ್ಕಂಥದ್ದು ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಲ್ಲಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜರು ಡಿಸೈಡ್ ಮಾಡ್ತಾರೆ. ಸೊ ಎಷ್ಟು ಫೈನಾನ್ಸ್ ಇದೆ, ಇರ್ತಕ್ಕಂಥ ಫೈನಾನ್ಸನ್ನು ನಾವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು, ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು. ಸೊ ನಮಗೆ ಇರ್ತಕ್ಕಂಥ ಅವೈಲೇಬಲ್ ಇರ್ತಕ್ಕಂಥ ಸೋರ್ಸಸನ್ನು ನಾವು ಯಾವ ಟರ್ಮಲ್ಲಿ ಯೂಸ್ ಮಾಡಿಕೊಂಡ್ರೆ ನಮಗೆ ಬೆನಿಫಿಟ್ಸ್ ಆಗುತ್ತೆ, ಮತ್ತು ಫೈನಾನ್ಷಿಯಲ್ ಸೋರ್ಸಸ್ ಯಾವ್ಯಾವ ಇದ್ದಾವೆ, ಸೊ ಯಾವ ರೀತಿ ನಾವು ಕಾಸ್ಟ್ ಆಫ್ ರೈಸಿಂಗ್ ಫಂಡ್ಸ್ ಫ್ರಮ್ ಎನಿ ಪರ್ಟಿಕ್ಯುಲರ್ ಸೋರ್ಸಸ್, ಯಾವ ಸೋರ್ಸಸ್ಲಿಂದ ನಾವು ತೊಗೊಂಡ್ರೆ ನಮಗೆ ಔಟ್ಫ್ಲೋ ಆಫ್ ಕ್ಯಾಶ್ ಕಡಿಮೆ ಆಗುತ್ತೆ. ಈಗ ನಾವು ಶೇರ್ಸ್ಲಿಂದ ಕಲೆಕ್ಟ್ ಮಾಡಬೇಕು, ಡಿಬೆಂಚರ್ಸ್ ಥ್ರೂ ಕಲೆಕ್ಟ್ ಮಾಡಬೇಕು, ರಿಕ್ವೈರ್ಡ್ ಫೈನಾನ್ಸನ್ನು ನಾವು ಯಾವ ಸೋರ್ಸಸ್ನಲ್ಲಿ ತೊಗೋಬೇಕು, ಔಟ್ಸೈಡ್ ಲೋನ್ಸ್ ತೊಗೋಬೇಕು, ಶೇರ್ಸ್ ತೊಗೋಬೇಕು, ಡಿಬೆಂಚರ್ಸ್ ತೊಗೋಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಪಿಟಲನ್ನು ನಾವು ಯಾವ ಪೀರಿಯಡ್ಗೆ ಇನ್ವೆಸ್ಟ್ ಮಾಡಬೇಕು, ಲಾಂಗ್ ಟರ್ಮ್ ಮಾಡಬೇಕು, ಶಾರ್ಟ್ ಟರ್ಮ್ ಮಾಡಬೇಕು, ಅಥವಾ ಅದರ್ ಎನಿ ಫೈನಾನ್ಸ್ ನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾ ಬರ್ತಾರೆ. ಸೊ ನಾವು ಇಲ್ಲಿ ಪರ್ಟಿಕ್ಯುಲರಾಗಿ ಮಾಡ್ತಕ್ಕಂಥ ಪ್ಲ್ಯಾನು ನೆಕ್ಸ್ಟ್ ನಮಗೆ ಕಂಪ್ನಿಗೆ ಸಂಬಂಧಪಟ್ಟಂತೆ ರಿಸ್ಕ್ ಆಗಿದ್ದಾಗೂ, ಕಂಟ್ರೋಲಿಗೂ, ಇನ್ಕಮ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೂ, ಕ್ರೆಡಿಟರ್ಸ್ಗೂ, ಎಂಪ್ಲಾಯೀಸ್ಗೂ, ಸೊಸೈಟಿಗೂ ಸೊ ಪೇ ಮಾಡೋದಕ್ಕಾಗಿರ್ಬೋದು, ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಇನ್ಕ್ರೀಸ್ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಮಗೆ ಈ ಒಂದು ಡಿಸಿಷನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ರೈಸಿಂಗ್ ಆಫ್ ನೆಸಸರಿ ಫಂಡ್ಸ್ ಅಂದರೆ ಇರ್ತಕ್ಕಂಥ ವ್ಯಾಲ್ಯೂಸ್ನಲ್ಲಿನೇ ನಾವು ಮತ್ತೊಂದಿಷ್ಟು ಅಮೌಂಟನ್ನು ದ ಬೇಸಿಸ್ ಆಫ್ ಡಿಫ್ರೆಂಟ್ ಸೋರ್ಸಸ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ಬೇಸಸ್ನಲ್ಲಿ ಯೂಟಿಲೈಸ್ ಮಾಡಿಕೊಂಡು ಅದರಿಂದ ಪ್ರಾಫಿಟೆಬಿಲಿಟಿಯನ್ನು ಅರ್ನ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಈ ಬೇಸ್ ಮೇಲೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬಿಸ್ನೆಸ್ನಲ್ಲಿ ಕ್ಯಾಪಿಟಲನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಪರ್ ಯೂಟಿಲೈಸೇಷನ್ ಆಫ್ funds. The main objective of business enterprise is to earn profit, and earnings depends upon the efficient utilization of funds. The responsibility of the financial manager is that funds raised are properly and effectively utilized in order to earn sufficient profits. This requires sound investment decisions, proper assessment, management policies, proper depreciation, provisions, and efficient management of working capital. An effective control on inflow and outflow of cash should be maintained for meeting current and future obligations. Unnecessary expenditure should be curtailed. ಸೊ ಈಗ ನಮಗೆ ಪ್ರಾಪರ್ ಯೂಟಿಲೈಸೇಷನ್ ಆಫ್ ಫಂಡ್ ಅಂತಕ್ಕಂಥದ್ದು ಕೂಡ ಮೇನ್ ಒಂದು ಆಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಪ್ರಾಫಿಟನ್ನು ಅರ್ನ್ ಮಾಡಬೇಕಾಗಿತ್ತು ಅಂತಂದರೆ ಮೊದಲೇದಾಗಿ ಇರ್ತಕ್ಕಂಥ ಅಮೌಂಟನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲಿ ನಮಗೆ ಅರ್ನಿಂಗ್ಸ್ ಡಿಪೆಂಡ್ಸ್ ಅಪಾನ್ ದಿ ಎಫಿಸಿಯೆಂಟ್ ಯೂಟಿಲೈಸೇಷನ್ ಆಫ್ ದಿ ಫಂಡ್ಸ್. ನಮಗೆ ಬರ್ತಕ್ಕಂಥ ಪ್ರಾಫಿಟ್ ಅರ್ನಿಂಗ್ಸ್ ಅಂತಕ್ಕಂಥದ್ದು ನಮಗೆ ಅವೈಲೇಬಲ್ ಇರ್ತಕ್ಕಂಥ ಫೈನಾನ್ಸನ್ನು ಯಾವ ರೀತಿಯಾಗಿ ಯೂಟಿಲೈಸ್ ಮಾಡ್ಕೊತೀವಿ, ಎಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಕೊತೀವಿ ಅನ್ನೋದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗಿಲ್ಲಿ the responsibility of financial manager is that funds raised are properly and effectively utilized. ಇಲ್ಲಿ ನಮಗೆ ಮೇನ್ ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ನ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವೈಲೇಬಲ್ ಇರ್ತಕ್ಕಂಥ ಫೈನಾನ್ಸನ್ನು, ಹಣವನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆ ಅಮೌಂಟನ್ನು ರೈಸ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದಕ್ಕೆ ನಾವು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿಯಾಗಿ ಡಿಸಿಷನ್ ತೊಗೋಬೇಕು, ಯಾವ ರೀತಿಯಾಗಿ ನಾವು ಪಾಲಿಸೀಸನ್ನು ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ನಾವು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋಬೇಕು, ಹಾಗೆ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನತಕ್ಕಂಥದ್ದನ್ನೆಲ್ಲವನ್ನು ನಾವು ಇಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದಾಗ ಮಾತ್ರ ನಮಗೆ ಪ್ರಾಪರ್ ಯೂಟಿಲೈಸೇಷನ್ ಆಗುತ್ತೆ. ಸೊ ನಮಗೆ ಪ್ರಾಪರ್ ಯೂಟಿಲೈಸೇಷನ್ ಆದಾಗ ಮಾತ್ರ ನಾವು ಕಂಪನಿ ಅಚೀವ್ಮೆಂಟ್ಸಿಗೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರಾಪರಾಗಿ ಯೂಟಿಲೈಸೇಷನ್ ಮಾಡ್ತಕ್ಕಂಥದ್ದು ಮತ್ತು ಫಂಡ್ಸನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಅಪೋರ್ಷನ್ ಆಫ್ ಪ್ರಾಫಿಟ್ಸ್. ಪ್ರಾಪರ್ ಅಪೋರ್ಷನ್ ಆಫ್ ನೆಟ್ ಪ್ರಾಫಿಟ್ ಆಫ್ಟರ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಈಸ್ ಅನದರ್ ರೆಸ್ಪಾನ್ಸಿಬಿಲಿಟಿ ಆಫ್
financial manager. So, finance manager must advise the top management the following ways: how much of the profit should be retained in the business in the form of reserves for the future expansions and modernization, it is called retained earnings. How much profit should be used for repaying debts? How much profit should be distributed to the shareholders as a dividend? ಇಲ್ಲಿ ನಮ್ಗೆ ಅಪೋರ್ಷನ್ ಆಫ್ ಪ್ರಾಫಿಟ್ಸ್ ಅಂತಂದರೆ ನೆಟ್ ಪ್ರಾಫಿಟ್ ಆದಮೇಲೆ ಪೇಮೆಂಟ್ಸ್ ಆಫ್ ಟ್ಯಾಕ್ಸಸ್ ಆದಮೇಲೆ ಏನು ನಮ್ಗೆ ಅಮೌಂಟ್ ಬರುತ್ತೆ ಅದು ಅಪೋರ್ಷನ್ ಆಫ್ ದಿ ಪ್ರಾಫಿಟ್ ಅಂತ ಹೇಳ್ಬೋದು. ಪ್ರಾಪರ್ ಅಪೋರ್ಷನ್ ಆಫ್ ನೆಟ್ ಪ್ರಾಫಿಟ್ ಆಫ್ಟರ್ ದಿ ಪೇಮೆಂಟ್ ಆಫ್ ಟ್ಯಾಕ್ಸ್ ಈಸ್ ಅನದರ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಫೈನಾನ್ಷಿಯಲ್ ಮ್ಯಾನೇಜರ್. ಇಲ್ಲಿ ನಮಗೆ ಟ್ಯಾಕ್ಸಸ್ಗಳನ್ನು ಪೇ ಮಾಡಾದಮೇಲೆ ಏನು ನೆಟ್ ಪ್ರಾಫಿಟ್ ಉಳಿತದೋ ಅದನ್ನು ಕರೆಕ್ಟಾಗಿ ಅಪೋರ್ಷ್ಮೆಂಟ್ ಮಾಡ್ತಕ್ಕಂಥದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮ್ಯಾನೇಜರ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಈ ಸ್ಟೇಜಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರು ಟಾಪ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾ ಬರ್ತಾರೆ. ಯಾವ ರೀತಿ ಅಂದರೆ ನಮ್ಗೆ ಇರ್ತಕ್ಕಂಥ ಅಮೌಂಟ್ನಲ್ಲಿ ನಾವು ಎಷ್ಟು ರಿಸರ್ವ್ ಮಾಡ್ಬೋದು, ಎಷ್ಟು ಫ್ಯೂಚರ್ ಎಕ್ಸ್ಪೆನ್ಷನ್ಸ್ದಾಗಿ ಯೂಸ್ ಮಾಡ್ಬೋದು, ಜೊತೆಗೆ ಅದನ್ನು ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂಥದ್ರ ಬೇಸ್ ಮೇಲೆ ಅವರು ಅಡ್ವೈಸ್ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಮೌಂಟಿಗೆ ನಾವು ರಿಟೇನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ಬಂದಿರತಕ್ಕಂಥ ಪ್ರಾಫಿಟ್ನಲ್ಲಿ ನಾವು ಸಮ್ ಆಫ್ ವ್ಯಾಲ್ಯೂಸನ್ನು ಆ್ಯಸ್ ಎ ರಿಸರ್ವ್ಡ್ ಅಂತ ಇರ್ತೀವಿ. ಆ ರೀತಿಯಾಗಿ ನಾವು ಇಟ್ಟಿರ್ತಕ್ಕಂಥ ಅಮೌಂಟನ್ನು ನಾವು ಇನ್ ಫ್ಯೂಚರ್ ಏನಾದರೂ ಎಕ್ಸ್ಪೆನ್ಷನ್ಸ್ ಬಂದರೆ ಆ ಎಕ್ಸ್ಪೆನ್ಷನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ರಿಟೇನ್ಡ್ ಅರ್ನಿಂಗ್ಸ್ ಅಂತಲೂ ಹೇಳ್ತೀವಿ. ಇದ್ರ ಬಗ್ಗೆ ಅವರು ಟಾಪ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾ ಬರ್ತಕ್ಕಂಥದ್ದು. ಜೊತೆಗೆ ಹೌ ಮಚ್ ಪ್ರಾಫಿಟ್ ಶುಡ್ ಬಿ ಯೂಸ್ಡ್ ಫಾರ್ ರೀಪೇಯಿಂಗ್ ಡೆಟ್ಸ್. ನಮಗೆ ನಾವು ಆಲ್ರೆಡಿ ತೊಗೊಂಡಿರ್ತಕ್ಕಂಥ ಲೋನ್ಗೆ ಯಾವ ರೀತಿಯಾಗಿ ನಮಗೆ ಅವೈಲೇಬಲ್ ಇರ್ತಕ್ಕಂಥ ಪ್ರಾಫಿಟ್ನಲ್ಲಿ ಎಷ್ಟು ನಾವು ಡೆಟ್ಟನ್ನು ರೀಪೇಮೆಂಟ್ ಮಾಡ್ಬೋದು, ಜೊತೆಗೆ ಎಷ್ಟು ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜರು ಟಾಪ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾ ಬರ್ತಾರೆ. ಇದನ್ನು ನಾವು ಅಪೋರ್ಷನ್ ಆಫ್ ದಿ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ನಾವು ಕರೆಕ್ಟಾದ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿ ಆ ಅಮೌಂಟನ್ನು ಯೂಟಿಲೈಸ್ ಮಾಡ್ಕೋಬೇಕಾಗತ್ತೆ. ದ ಲಾಸ್ಟ್ ಒನ್ ಈಸ್ ಎಫರ್ಟ್ಸ್ ಟು ಮ್ಯಾಕ್ಸಿಮೈಸ್ ದಿ ವ್ಯಾಲ್ಯೂ ಆಫ್ ಶೇರ್ಸ್, ದಟ್ ಈಸ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್. Financial management has to make continuous efforts to maximize the value of enterprise for its shareholders. It is nothing but the wealth maximization. The wealth maximization depends upon the decisions taken by an enterprise. So, lastly, ಎಫರ್ಟ್ಸ್ ಟು ದಿ ಮ್ಯಾಕ್ಸಿಮೈಸಿಂಗ್ ದಿ ವೆಲ್ತ್ ಶೇರ್ಸ್ ಅಂದರೆ ಕಂಪನಿಯ ವೆಲ್ತನ್ನು ಮ್ಯಾಕ್ಸಿಮೈಸ್ ಮಾಡ್ತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಮಗೆ ಕಂಟಿನ್ಯೂಯಸ್ ಆಗಿ ನಾವು ಎಫರ್ಟ್ ಹಾಕ್ತಾ ಹೋಗ್ತೀವೋ, ಕಂಟಿನ್ಯೂಯಸ್ ಆಗಿ ನಾವು ಎಫೆಕ್ಟಿವ್ ಆಗಿ ವರ್ಕ್ ಮಾಡಿ ನಾವು ಅರ್ನಿಂಗ್ಸನ್ನು ಹೋಗ್ತೀವೋ, ಆ ರೀತಿ ಆದಾಗ ಆಟೋಮೆಟಿಕಲಿ ಕಂಪನಿಯ ವೆಲ್ತ್ ಕೂಡ ನಮಗೆ ಮ್ಯಾಕ್ಸಿಮೈಸ್ ಆಗ್ತಾ ಹೋಗುತ್ತೆ. ಅಂದರೆ ಕಂಪನಿಯ ಶೇರ್ ಹೋಲ್ಡರ್ಸ್ ಕೂಡ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಈ ರೀತಿಯಾಗಿದ್ದಾಗ ನಮಗೆ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಎಫರ್ಟ್ ಆಗಿಬಿಟ್ಟು ಎಫೆಕ್ಟಿವ್ ಆಗಿ ನಾವು ವರ್ಕ್ ಮಾಡಿದಾಗ